ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆಲ್ಲ ದಂಟು ಸೊಪ್ಪಿನಲ್ಲಿ ಮಾಡೋ ಒಂದು ರುಚಿಕರವಾದ ರೆಸಿಪಿಯನ್ನು ತೋರಿಸಿಕೊಡ್ತೇನೆ. ನಾನಿಲ್ಲಿ ಒಂದು ಕಟ್ಟು ದಂಟು ಸೊಪ್ಪನ್ನು ತಗೊಂಡಿದ್ದೇನೆ. ಇದನ್ನು ಈ ಥರ ಕಟ್ ಮಾಡಿ ನೀರಿಗೆ ಹಾಕಿ ಒಂದು 10 ನಿಮಿಷ ಇಟ್ಟು ಆಮೇಲೆ ಒಂದು 2-3 ಸಲ ತೊಳೆದು ತೆಗೀರಿ. ಯಾಕಂದರೆ ಈಗ ಮಣ್ಣಿನ ಅಂಶ ಜಾಸ್ತಿ ಇರ್ತದೆ ಮಳೆಗಾಲದಲ್ಲಿ ಸಿಗುವ ಸೊಪ್ಪಿನಲ್ಲಿ. ಹಾಗಾಗಿ ಈ ರೆಸಿಪಿಯನ್ನು ನನ್ನ ಫ್ರೆಂಡ್ ಒಂದು ಸಲ ನನಗೆ ಮಾಡಿಕೊಟ್ಟಿದ್ದರು. ತುಂಬ ಟೇಸ್ಟಿಯಾಗಿತ್ತು. ಈ ರೆಸಿಪಿ ಮಾಡಲಿಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ, ಮತ್ತು ಒಂದು 10 ನಿಮಿಷದಲ್ಲಿ ಮಾಡ್ಬೋದು. ಇಲ್ಲಿ ನೋಡಿ, ಈಗ ನಾನು ಈ ಸೊಪ್ಪನ್ನು ಉಪ್ಪು ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ. ಈಗ ಇದನ್ನು ಸಣ್ಣದಾಗಿ ಚಾಪ್ ಮಾಡಬೇಕು. ಸೊಪ್ಪಿನಲ್ಲಿ ಕ್ಯಾಲ್ಶಿಯಂ, ವಿಟಮಿನ್ ಅಂಶ ಜಾಸ್ತಿ ಇರೋದ್ರಿಂದ ವಾರಕ್ಕೊಂದು ಸಲ ಆದ್ರೂ ನಾವು ಸೊಪ್ಪನ್ನು ಉಪಯೋಗಿಸಬೇಕು. ನೋಡಿ, ಇಲ್ಲಿ ನಾನು 4 ಟೊಮೆಟೊ ತಗೊಂಡಿದ್ದೇನೆ. ಇದು ನಾಟಿ ಟೊಮೆಟೊ. ಇದರಲ್ಲಿ ಹುಳಿ ಅಂಶ ಸ್ವಲ್ಪ ಜಾಸ್ತಿ ಇರ್ತದೆ. ಮತ್ತು 4 ಗ್ರೀನ್ ಚಿಲ್ಲಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಒಂದು ಕುಕ್ಕರ್ನಲ್ಲಿ ಕಟ್ ಮಾಡಿದ ಸೊಪ್ಪು ಹಾಕಿ ಅದಕ್ಕೆ ಈ ಟೊಮೆಟೊ ಮತ್ತು ಗ್ರೀನ್ ಚಿಲ್ಲಿ ಹಾಕಿ, ಅರ್ಧ ಸ್ಪೂನು ಅರಿಶಿನ ಹುಡಿ ಹಾಕಿ, ಮತ್ತು 1 ಸ್ಪೂನು ಚಿಲ್ಲಿ ಪೌಡರ್ ಹಾಕಬೇಕು. ಉಪ್ಪು ಹಾಕಿ, ಅರ್ಧ ಗ್ಲಾಸ್ ನೀರು ಹಾಕಿ ಒಂದು 2ರಿಂದ 3 ವಿಸಿಲ್ ತೆಗೀರಿ. ಸೊಪ್ಪು ಬೇಯುವಾಗ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಳ್ಬೇಕು. ಒಂದು ಅರ್ಧ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ ಮತ್ತು ಸಿಪ್ಪೆ ಸುಲಿದು ಜಜ್ಜಿಟ್ಕೊಂಡ ಬೆಳ್ಳುಳ್ಳಿ, ಒಂದು ಇಲ್ಲಿ 10ರಿಂದ 12 ಬೆಳ್ಳುಳ್ಳಿ ಬೀಜ ತಗೊಂಡಿದ್ದೇನೆ. ಈಗ ನೋಡಿ, ಸೊಪ್ಪು ಚೆನ್ನಾಗಿ ಬೆಂದಿದೆ. ಈಗ ಇದರಲ್ಲಿರುವ ಗ್ರೀನ್ ಚಿಲ್ಲಿಸ್ ತೆಗೆದು ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಳ್ಬೇಕು. ನೋಡಿ, ಇಷ್ಟು ಮ್ಯಾಶ್ ಆದರೆ ಸಾಕು. ಈಗ ಇದನ್ನು ಚೆನ್ನಾಗಿ ಕುದಿಸಬೇಕು. ಕುದಿಯುವ ಟೈಮಲ್ಲಿ ಉಪ್ಪು ಅಥವಾ ಸ್ಪೈಸ್ ನಿಮಗೆ ಏನಾದರೂ ಕಮ್ಮಿ ಆಗಿದ್ದರೆ ಈ ಟೈಮಲ್ಲಿ ಸೇರಿಸ್ಕೊಳ್ಬೋದು. ನೋಡಿ, ಈಗ ಇದು ರೆಡಿ ಆಯಿತು. ಈಗ ಒಗ್ಗರಣೆ ಹಾಕಬೇಕು. ಈಗ ಒಗ್ಗರಣೆಗೆ 3 ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಈಗ ಅರ್ಧ ಸ್ಪೂನ್ ಸಾಸಿವೆ, ಸ್ವಲ್ಪ ಜೀರಿಗೆ, ಒಂದು ಸ್ಪೂನ್ ಕಡಲೆಬೇಳೆ, ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿಕೊಂಡ ಈರುಳ್ಳಿ ಹಾಕಿ, ಈರುಳ್ಳಿ ಹಾಕಿದ ಮೇಲೆ ಬೆಳ್ಳುಳ್ಳಿ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನೋಡಿ, ಇದು ಸ್ವಲ್ಪ ಫ್ರೈ ಆಗಿದೆ. ಈ ಟೈಮಲ್ಲಿ 2 ಕೆಂಪು ಮೆಣಸು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಒಗ್ಗರಣೆ ಮಾಡಿದರೆ ಆಯಿತು. ಈಗ ಅರ್ಧ ಲಿಂಬೆ ರಸವನ್ನು ಇದಕ್ಕೆ ಹಾಕಬೇಕು. ನೋಡಿ, ದಂಟು ಸೊಪ್ಪಿನ ಗೊಜ್ಜು ರೆಡಿ ಆಯಿತು. ಬಿಸಿ ಬಿಸಿ ಅನ್ನದ ಜೊತೆ ಈ ಗೊಜ್ಜು ತುಂಬ ಟೇಸ್ಟಿಯಾಗಿರ್ತದೆ. ಮನೆಯಲ್ಲೆಲ್ಲರೂ ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಎಲ್ರಿಗೂ.